ಆಗಾಗ ಗುಂಡಿನ ಸದ್ದುಗಳು ಮಾರ್ದನಿಸೋದು, ಬುಲ್ಡೋಜರ್ಗಳು ನುಗ್ಗೋದು ಕಾಮನ್. ಅಲ್ಲಿ ಪೊಲೀಸರ ಬುಲೆಟ್ ಏಟು ತಿಂದವರು ಅಮಾಯಕರೇನಲ್ಲ. ಹಾಗೇನೆ ಮನೆ ಕಳ್ಕೊಂಡವರು ಯಾರು ಬಲಿಪಶುಗಳಲ್ಲ. ಅವರು ಅನುಭವಿಸಿರೋದು ಇನ್ಸ್ಟಂಟ್ ಕರ್ಮ. ಆ ಕರ್ಮವನ್ನು ಅವರಿಗೆ ದಯಪಾಲಿಸಿರೋದು ಉತ್ತರ ಪ್ರದೇಶದ ಸನ್ಯಾಸಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ದೇಶದಲ್ಲಿ ಯೋಗಿ ಅಧಿಕಾರಕ್ಕೆ ಬಂದ ಮೇಲೆ ಒಟ್ಟು 15,726 ಎನ್ಕೌಂಟರ್ಗಳು ನಡೆದಿವೆ. ಇಷ್ಟು ಎನ್ಕೌಂಟರ್ಗಳಲ್ಲಿ 256 ರಕ್ಕಸರನ್ನ ಯಮಲೋಕಕ್ಕೆ ಅಟ್ಟಲಾಗಿದೆ. 10,324 ಕ್ರಿಮಿನಲ್ಸ್ಗಳು ಗಾಯಗೊಂಡಿದ್ದಾರೆ. ಹಾಗೆಯೇ 31,960 ಕ್ರಿಮಿನಲ್ಸ್ಗಳನ್ನ ಬಂಧಿಸಲಾಗಿದೆ. ಇನ್ನು ಈ ಕಾರ್ಯಾಚರಣೆಗಳ ವೇಳೆ 18 ಪೊಲೀಸ್ ಸಿಬ್ಬಂದಿ ಹುತಾತ್ಮರಾಗಿದ್ದರೆ 1,754 ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. 2017ರಲ್ಲಿ ಉತ್ತರ ಪ್ರದೇಶದ ಅಧಿಕಾರ ಯೋಗಿ ಕೈಗೆ ಸಿಕ್ಕಿತು. ಅಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಈ 8 ವರ್ಷಗಳ ಅವಧಿಯಲ್ಲಿ ಯುಪಿ ಪೊಲೀಸರು ನಡೆಸಿರುವಂತಹ ಎನ್ಕೌಂಟರ್ಗಳ ಸಂಖ್ಯೆ, ಅದರಲ್ಲಿ ಸತ್ತವರು ಗಾಯಗೊಂಡವರ ಅಂಕಿ ಅಂಶಗಳೇ ಸಾರಿ ಹೇಳ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಅಬ್ಬರ ಹೇಗಿದೆ ಅನ್ನೋದನ್ನ.